SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇತ್ತೀಚೆಗೆ ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ 2023-24ನೇ ಸಾಲಿನ SSLC ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕದ ಎಲ್ಲ ಸಮಸ್ಯೆಗಳು ಮತ್ತು 2 ಅಂಕದ ಒಂದಿಷ್ಟು ಸಮಸ್ಯೆಯನ್ನು ಬಿಡಿಸಿದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. 21ನೇ ಪ್ರಶ್ನೆಗೆ ಇದು ಅಥವಾ ಪ್ರಶ್ನೆ. cos A upon 1 plus sin A plus 1 plus sin A upon cos A is equal to 2 sec A ಎಂದು ಸಾಧಿಸಿ. ಭಾಳ ಸಿಂಪಲ್ ಐತಿದು. ಇದನ್ನು ಫಸ್ಟ್ ನಾವು ಎಡಭಾಗ ತೆಗೆದುಕೊಂಡು ಬಲಭಾಗವನ್ನು ಸಾಧಿಸೋಣ. LHS is equal to ಡೈರೆಕ್ಟ್ ಬರೀತೆ ನೋಡ್ರಿ. ಲಸ ತೆಗೆದು ನಾವು LCM ಲಸ ಏನಾಗುತ್ತೆ ನೋಡ್ರಿ, ಇವುಗಳ ಗುಣಲಬ್ಧವೇ ಲಸ ಆಗಿರ್ತೈತಿ. 1 plus sin A ಇಂಟು cos A ಲಸ ಆಗಿರ್ತೈತಿ. 1 plus sin A ಇಂಟು cos A. ಇಲ್ಲಿ ಇಲ್ಲಿ ಲಸ ಬರ್ಬೇಕಾದ್ರೆ ಎಷ್ಟಿಂದ ಗುಣಿಸ್ಬೇಕು? ಇಲ್ಲಿ 1 plus sin A ಆಲ್ರೆಡಿ ಐತಿ, cos A ದಿಂದ ಗುಣಿಸ್ಬೇಕು. ಇದಕ್ಕೆ cos A ದಿಂದ ಗುಣಿಸ್ಬೇಕು. ಇಲ್ಲಿ ಈ ಲಸ ಬರ್ಬೇಕಾದ್ರೆ cos A ಐತಿ, 1 plus sin A ದಿಂದ ಗುಣಿಸ್ಬೇಕು. 1 plus sin A. ಇವಾಗ cos A ಇಂಟು cos A cos ಸ್ಕ್ವೇರ್ A ಆಯಿತು, ಪ್ಲಸ್ 1 plus sin A ಇಂಟು 1 plus sin A. A ಇಂಟು A ಅಂದರೆ ನಾವು A ಸ್ಕ್ವೇರ್ ಅಂತ ಬರಿತೀವಿ. ಅದೇ ಥರ ಇಲ್ಲಿ 1 plus sin A ಹೋಲ್ ಸ್ಕ್ವೇರ್ ಅಂತ ಬರಿಬೋದು. A ಇಂಟು A ಸ್ಕ್ವೇರ್. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಕಾಸ್ ಸ್ಕ್ವೇರ್ A ಆ್ಯಸ್ ಇಟ್ ಈಸ್ ಬರೆಯೋಣ. ಇದನ್ನು ಇದು ಯಾವ ಥರ ಕಾಣ್ತಾ ಇದೆ ಅಂದರೆ ನಮಗೆ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣ್ತಾ ಇದೆ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು? A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ ಬಿ ಸ್ಕ್ವೇರ್. A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. 2 ಇಂಟು A ಅಂದ್ರೆ 1, B ಅಂದ್ರೆ ಸೈನ್ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬರೆದ್ವಿ ನಾವೀಗ. ಛೇದ ಆ್ಯಸ್ ಇಟ್ ಈಸ್ 1 ಪ್ಲಸ್ ಸೈನ್ A ಇಂಟು ಕಾಸ್ A. ಈ ಸ್ಟೆಪ್ ಒಳಗೆ ಏನು ಬದಲಾವಣೆ ಮಾಡಿದ್ವಿ? ಕಾಸ್ ಸ್ಕ್ವೇರ್ A ಆ್ಯಸ್ ಇಟ್ ಈಸ್. ಇದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಇತ್ತು, ಅದನ್ನು ನಾವು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB ಥರ ಬರೆದ್ವಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಕಾಸ್ ಸ್ಕ್ವೇರ್ A ಫಸ್ಟ್ ಸೈನ್ ಸ್ಕ್ವೇರ್ A ಬರ್ಕೊತಾನೆ. ಸೈನ್ ಸ್ಕ್ವೇರ್ A ಆಮೇಲೆ 1 ಸ್ಕ್ವೇರ್ ಅಂದ್ರೆ 1, ಯಾಕಂದ್ರೆ 1 2 ಸರಿ ಇಟ್ಕೊಂಡು 1 ಬರ್ತೈತಿ. ಇದೇನು ಉಳಿತು? 2 1 2 ಸೈನ್ A ಆಯಿತು, ಹೋಲ್ ಡಿವೈಡೆಡ್ ಬೈ ಇದು ಆ್ಯಸ್ ಇಟ್ ಈಸ್ ಇದು 1 ಪ್ಲಸ್ ಸೈನ್ A ಇಂಟು ಕಾಸ್ A. ಸ್ಟ್ಯಾಂಡರ್ಡ್ ಫಾರ್ಮುಲಾ ತ್ರಿಕೋನಮಿತಿಯ ನಿತ್ಯ ಸಮೀಕರಣದ ಪ್ರಕಾರ ಕಾಸ್ ಸ್ಕ್ವೇರ್ A ಪ್ಲಸ್ ಸೈನ್ ಸ್ಕ್ವೇರ್ A ಅಥವಾ ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಅಂದರೆ ಇದು ಉತ್ತರ 1 ಪ್ಲಸ್ 1 ಪ್ಲಸ್ 2 sin A ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ A ಇಂಟು ಕಾಸ್ A. 1 1 2 ಆಯಿತು, 2 ಪ್ಲಸ್ 2 ಸೈನ್ A ಹೋಲ್ ಡಿವೈಡೆಡ್ ಬೈ ಇದು ಛೇದ ಆ್ಯಸ್ ಇಟ್ ಈಸ್ ಇರ್ತದೆ 1 ಪ್ಲಸ್ ಸೈನ್ A ಇಂಟು ಕಾಸ್ A. ಇಲ್ಲಿ 2 ಕಾಮನ್ ತೆಗೆದು ನಾವು 2 ಕಾಮನ್ ತೆಗೆದ್ರೆ ಏನಾಯಿತು? 2 ಹೊರ ಬಂದರೆ ಇಲ್ಲಿ 1 ಉಳಿತು, 2 ಹೊರ ಬಂದರೆ ಇಲ್ಲಿ ಸೈನ್ A ಉಳಿತು ಅಪಾನ್ ಛೇದ ಆ್ಯಸ್ ಇಟ್ ಈಸ್ 1 ಪ್ಲಸ್ ಸೈನ್ A ಇಂಟು ಕಾಸ್ A. 2 ಕಾಮನ್ ತೆಗೆದ್ವಿ, 2 ಹೊರ ಬಂದರೆ ಇಲ್ಲೇ 1 ಉಳಿತು, 2 ಹೊರ ಬಂದರೆ ಇಲ್ಲೇ ಸೈನ್ A ಉಳಿತು. ನೋಡಿ ಇದು 1 ಪ್ಲಸ್ ಸೈನ್ A ಕೆಳಗೂ 1 ಪ್ಲಸ್ ಸೈನ್ A ಐತಿ, ಕ್ಯಾನ್ಸಲ್ ಆಗ್ತೈತೆ. 1 ಪ್ಲಸ್ ಸೈನ್ A 1 ಪ್ಲಸ್ ಸೈನ್ A ಗೆಟ್ ಕ್ಯಾನ್ಸಲ್. ಉಳಿದದ್ದೇನು? 2 ಅಪಾನ್ ಕಾಸ್ A. ಇದನ್ನು ನಾವು ಹೆಂಗೆ ಬರಿಬೋದು? 2 ಇಂಟು 1 ಅಪಾನ್ ಕಾಸ್ A ಅಂತ ಬರಿಬೋದು. ಇದನ್ನು 2 ಆ್ಯಸ್ ಇಟ್ ಈಸ್ ಬರೆದು 1 ಅಪಾನ್ ಕಾಸ್ A. 1 ಅಪಾನ್ ಕಾಸ್ A ಅಂದರೆ ಸೆಕ್ A. LHS ಈಸ್ ಈಕ್ವಲ್ ಟು 2 ಇಂಟು 1 ಅಪಾನ್ ಕಾಸ್ ಅಂದ್ರೆ ಸೆಕ್ A. ನೋಡಿರಿ ಬಲಭಾಗ ಬಂತೀಗ. LHS ಈಸ್ ಈಕ್ವಲ್ ಟು RHS. ಈ ಥರ ಭಾಳ ಸರಳವಾಗಿ ನಾವು ತ್ರಿಕೋನಮಿತಿಯ ಪ್ರಾಬ್ಲಮನ್ನು ಬಿಡಿಸ್ಬೋದು. 22ನೇ ಪ್ರಶ್ನೆ. 2 ಮತ್ತು 1 ನಿರ್ದೇಶಾಂಕ ಹೊಂದಿರೋ ಬಿಂದು ಮತ್ತು 7 6 ನಿರ್ದೇಶಾಂಕ ಹೊಂದಿರೋ ಮತ್ತೊಂದು ಬಿಂದು. ಈ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇದು ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆ. ಯೂಶ್ವಲಿ ಇದನ್ನು 3 ಅಂಕ ಕೊಡ್ತಿದ್ರು, ಈ ಸಾರಿ 2 ಅಂಕ ಕೊಟ್ಟಿದ್ದಾರೆ. ಅಂದರೆ A ಅನ್ನೋದೊಂದು ಬಿಂದು ಐತಿ, ಅದರ ನಿರ್ದೇಶಾಂಕ ಎಷ್ಟು? 2 1. ಇನ್ನೊಂದು B ಅನ್ನೋದೊಂದು ಬಿಂದು ಇದೆ, ಅದರ ನಿರ್ದೇಶಾಂಕ 7 6. ಈ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಏನೈತಲ್ಲ ಇದನ್ನು 3:2 ಅಂದ್ರೆ ನಾ ಇಲ್ಲಿ ಒಂದು ಬಿಂದು ಗುರುತಿಸಿದ್ರೆ ಅಂತ ಕೊಡೋಣ ಹೆಸರು. ರೇಖಾಖಂಡದ ಮೇಲೆ ಒಂದು ಬಿಂದು ಗುರುತಿಸಿದ್ರೆ 2 ಭಾಗ ಆಯ್ತದೆ. ಈ ಭಾಗ ಯಾವ ಥರ ಆಗ್ಬೇಕಂದ್ರೆ 3:2. ಇದು ಟೋಟಲ್ ಇದು 5 ಸೆಂಟಿಮೀಟರ್ ಇದೆ, ಇದು 3 ಇದು 2 ಆ ಥರ ಆಗ್ಬೇಕು. ಒಂದು ರೇಖಾಖಂಡವನ್ನು
3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದು ಇದರ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರದ್ದು XY ಅಂತ ತಗೊಳ್ಳೋಣ. PXY ಭಾಳ ಸಿಂಪಲ್. ಭಾಗ ಪ್ರಮಾಣ ಸೂತ್ರ ಅಂದರೆ ಭಾಗ ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಅನ್ನೋದು, ಯಾವ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಭಾಗ ಪ್ರಮಾಣ ಸೂತ್ರ. ಭಾಳ ಸಿಂಪಲ್ ಐತೆ. ಕೊಟ್ಟಿರೋ ಎರಡು ಬಿಂದುಗಳನ್ನು ನಾವು ಇದನ್ನು X1 Y1 ಅಂತೇಳಿ ತೊಗೋಬೇಕು, ಇದನ್ನು X2 Y2 ಅಂತೇಳಿ ತೊಗೋಬೇಕು. ಭಾಗ ಪ್ರಮಾಣ ಸೂತ್ರ P(xy) ಸೂತ್ರ ಏನಂದ್ರೆ ಭಾಳ ಸಿಂಪಲ್ ಇದೆ. M1x2 ಪ್ಲಸ್ M2x1. ಇಲ್ಲಿ ಇನ್ನೊಂದು ದತ್ತಾಂಶ ಕೊಟ್ಟಿದ್ದಾರೆ, ಏನಂದ್ರೆ M1 to M2 ಕೊಟ್ಟಿದ್ದಾರೆ 3:2. ಯಾವ ಪ್ರಮಾಣದಲ್ಲಿ ಆಗ್ಬೇಕು ಅನ್ನೋದು ಈ ರೇಷಿಯೋ ಏನೈತಲ್ಲ ಅದು M1 M2 ಅಂತ ತೊಗೋಬೇಕು. M1 ಅಂದ್ರೆ 3, M2 ಅಂದ್ರೆ 2. M1x2 ಪ್ಲಸ್ M2x1 ಡಿವೈಡ್ ಬೈ M1 ಪ್ಲಸ್ M2. ಸೂತ್ರನೂ ಭಾಳ ಈಜಿ ಇದೆ ನೆನಪಿಡೋದಕ್ಕೆ. ಇದು X ನಿರ್ದೇಶಾಂಕ, Y ನಿರ್ದೇಶಾಂಕ M1 Y2 ಪ್ಲಸ್ M2 Y1 ಹೋಲ್ ಡಿವೈಡ್ ಬೈ M1 ಪ್ಲಸ್ M2. ಸೂತ್ರದಲ್ಲಿ ಬೆಲೆ ತುಂಬ್ತಾ ಹೋಗೋಣ. M1 ಅಂದ್ರೆ 3 ಇಂಟು X2 ಅಂದ್ರೆ 7, 3 into 7 ಪ್ಲಸ್ M2 ಅಂದ್ರೆ 2, X1 2 ಹೋಲ್ ಡಿವೈಡ್ ಬೈ M1 ಪ್ಲಸ್ M2 ಅಂದ್ರೆ 3 ಪ್ಲಸ್ 2. ನೆಕ್ಸ್ಟ್ Y ನಿರ್ದೇಶಾಂಕ M1 ಅಂದ್ರೆ 3 ಇಂಟು Y2 ಅಂದ್ರೆ 6 ಪ್ಲಸ್ M2 2 ಇಂಟು Y1 1 ಹೋಲ್ ಡಿವೈಡ್ ಬೈ M1 ಪ್ಲಸ್ M2 ಅಂದ್ರೆ 3 ಪ್ಲಸ್ 2. ಕರೆಕ್ಟ್ ಬೆಲೆ ತುಂಬಬೇಕು. ಈಗ ಕರೆಕ್ಟ್ ಸುಲಭೀಕರಿಸ್ತಾ ಹೋಗೋಣ. 3 21 ಪ್ಲಸ್ 2 4 ಡಿವೈಡ್ ಬೈ 3 2 5, 3 6 18 ಪ್ಲಸ್ 2 2 ಅಪಾನ್ 3 2 5. 21 4 25 ಅಪಾನ್ 5, 18 2 20 ಅಪಾನ್ 5. 25ಕ್ಕೆ 5ರಿಂದ ಭಾಗಿಸಿದ್ರೆ 5 1 5 5 25, 5 1 5 4 20 ಅಂದರೆ ಏನಾಯ್ತದೆ 5 4. ಈ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು 5 ಮತ್ತು 4. ಎಷ್ಟು ಸರಳವಾಗಿ ಬಿಡಿಸ್ಬೋದು, ಭಾಳ ಈಜಿ. ಭಾಗ ಪ್ರಮಾಣ ಸೂತ್ರ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. 23ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಪ್ರಶ್ನೆ ಕರೆಕ್ಟಾಗಿ ಓದ್ತಾ ಇದ್ರೆ 2ಕ್ಕೆ 2 ಅಂಕಗಳು ಹೋಗ್ತಾವೆ ನಿಮಗೆ. ಇಲ್ಲಿ ಏನಾಗುತ್ತಂದ್ರೆ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆ ಕಂಡು ಬಿಟ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆನ್ಸರ್ ಬರ್ತೈತಿ, 0 ಅಂಕ ಬೀಳ್ತಾವೆ ನಿಮಗೆ. ಅದಕ್ಕೆ ಪ್ರಶ್ನೆಯನ್ನು 1 ಬಿಟ್ಟು 2 ಸರಿ ಓದಿ ಏನು ಪ್ರಶ್ನೆ ಕೇಳಿದರೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಟ್ಟರೆ ನಿಮಗೆ ಪೂರ್ತಿ ಅಂಕಗಳು ದೊರಕ್ತವೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ ಕೇಳಿದ್ದಾರೆ. ಯಾವುದೇ ಸಂಭವನೀಯತೆ ಪ್ರಶ್ನೆ ಕೊಟ್ಟರು ಕೂಡ ಫಸ್ಟ್ ನಾವು ಫಲಿತಾಂಶ ಗಣವನ್ನು ಬರ್ಕೋಬೇಕು. ಫಲಿತಾಂಶ ಗಣ ಅಂದರೆ ಎಸ್ ಅಂದ್ರೆ 1ರಿಂದ 15ರವರೆಗೆ ನಮೂದಾಗಿರೋ ಬಿಲ್ಲೆಗಳದ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 1 2 3 4 5 ಡ್ಯಾಶ್ ಡ್ಯಾಶ್ 15ರವರೆಗೂ. ನೆಕ್ಸ್ಟ್ ಬಿಲ್ಲೆ ಅಂದರೆ ಏನು, ಈ ಥರ ಆಕಾರದಲ್ಲಿ ನಂಬರ್ಸ್ ಬರುತ್ತಾರೆ. 1 2 3 ಇವು ರಟ್ಟಿನಿಂದ ಮಾಡಿದಂಥ ಬಿಲ್ಲೆಗಳು. ಅದರ ಮೇಲೆ ನಂಬರ್ಸ್ ಬರೆದಿದ್ದಾರೆ. 1 2 3 ಈ ಥರ 15 ಥರ ನಂಬರ್ ಬರೆದಿದ್ದಾರೆ. ರ್ಯಾಂಡಮ್ ಆಗಿ ನಾವು ಒಂದು ಬಿಲ್ಲೆಯನ್ನು ತೆಗೆದುಕೊಂಡ್ರೆ ಹೊರ ತೆಗೆಯುವಂಥ ಬಿಲ್ಲೆ ಅದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲದ ಸಂಭವನೀಯತೆ ಕೇಳಿದ್ದಾರೆ. ಯಾದೃಚ್ಛಿಕವಾಗಿ ಹೊರ ತೆಗೆದಾಗ ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಘಟನೆ ಎ ಆಗಿರಲಿ. ಯಾದೃಚ್ಛಿಕವಾಗಿ ಹೊರ ತೆಗೆಯುವಂಥ ಬಿಲ್ಲೆ ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಘಟನೆ ಎ ಆಗಿರಲಿ. ಎ ಗಣ ಏನಾಗುತ್ತೆ ನೋಡಿ ಅವಾಗ, ಅಂದರೆ 1ರಿಂದ 15ರವರೆಗೂ ಅವಿಭಾಜ್ಯ ಸಂಖ್ಯೆ ಇಲ್ಲದ, ಅವಿಭಾಜ್ಯ ಸಂಖ್ಯೆ ಯಾವಿಲ್ಲ ಅವ್ನು ಬಿಟ್ಟು ಬೇರೆ ಬರ್ಕೋಬೇಕು. ಅಂದರೆ ಅವಿಭಾಜ್ಯ ಸಂಖ್ಯೆ ಯಾವುದೋ ಒಂದು ಬಿಟ್ಟು ಬೇರೆ ಬರ್ಕೋಬೇಕು. 2 ಅವಿಭಾಜ್ಯ ಸಂಖ್ಯೆ ಯಾವುದು, 1 2 ಬರೋಂಗಿಲ್ಲ, 3 ಬರೋಂಗಿಲ್ಲ, 4 5 ಬರೋಂಗಿಲ್ಲ, 6 7 ಅವಿಭಾಜ್ಯ ಸಂಖ್ಯೆ, 8 9 10 11 ಅವಿಭಾಜ್ಯ ಸಂಖ್ಯೆ ಆಕೈತಿ, 12 13 ಅವಿಭಾಜ್ಯ ಸಂಖ್ಯೆ ಆಕೈತಿ, 14 15. ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಅಂದರೆ ಅವಿಭಾಜ್ಯ ಸಂಖ್ಯೆ ಬಿಟ್ಟು ಉಳ್ಕಿದ್ದೆಲ್ಲ ಬರ್ಕೋಬೇಕು. ಅಂದರೆ ಎನ್ ಆಫ್ ಎ ಎಷ್ಟಾಯ್ತು ಇವಾಗ, 1 2 3 4 5 6 7 8 9 ಆಯಿತು. ಸಂಭವನೀಯತೆ ಕಂಡುಹಿಡಿಯೋ ಸೂತ್ರ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಅಪಾನ್ ಎನ್ ಆಫ್ ಎಸ್. ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಅಂದರೆ 9, ಎನ್ ಆಫ್ ಎಸ್ ಅಂದರೆ 15. ಇಷ್ಟ ಇಡ್ಬೋದು ಅಥವಾ ಕಡ್ತಾ ಹೊಡೆದಾದ್ರೆ ಇಡ್ಬೋದು. 3 3 9 3 5 15. ದಿಸ್ ಇಂಪ್ಲಾಯ್ಸ್ 3/5. ಭಾಳ ಸುಲಭವಾಗಿ 2ಕ್ಕೆ 2 ಅಂಕವನ್ನು ತೊಗೋಬೋದು. 2 ಅಂಕದ ಕೊನೆಯ ಪ್ರಶ್ನೆ.
4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ಎಳೆಯಿರಿ. ಭಾಳ ಸಿಂಪಲ್ ಇರುವಂಥ ಪ್ರಶ್ನೆ. ನೀವು 2ಕ್ಕೆ 2 ಅಂಕ ಭಾಳ ಸುಲಭವಾಗಿ ಗಳಿಸ್ಬೋದು. ಫಸ್ಟ್ ಏನು ಮಾಡಬೇಕಾದ್ರೆ ಒಂದು ಕರಡು ಚಿತ್ರವನ್ನು ಹಾಕ್ಕೊಳ್ಳೋಣ. ಇಲ್ಲಿ ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಿದ್ದಾರೆ ಎಷ್ಟಂದ್ರೆ 60 ಡಿಗ್ರಿ. ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು ಇದು ಎಷ್ಟೈತೆ ಅಂದ್ರೆ 60 ಡಿಗ್ರಿ. ಫಸ್ಟ್ ಕೆಲಸ ನಾವು ಏನು ಮಾಡ್ಬೇಕಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಬೇಕು. ಅಂದ್ರೆ ಒ ಎ ಮತ್ತು ಒ ಬಿ ಈ ಎರಡೂ ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಬೇಕು. ಅದು ಎಷ್ಟಾಗಿರ್ತೈತೆ ಅಂದ್ರೆ ಯಾವಾಗಲೂ 2 ಸ್ಪರ್ಶಗಳ ನಡುವಿನ ಕೋನ ಮತ್ತು 2 ತ್ರಿಜ್ಯಗಳ ನಡುವಿನ ಕೋನ ಸರಳ ಕೋನ ಪೂರಕ ಆಗಿರ್ತವೆ. ಅಂದರೆ 2 ಕೋನ ಸೇರಿಸಿ 180 ಡಿಗ್ರಿ ಇರ್ತೈತಿ. ಹಾಗಾಗಿ ಫಸ್ಟ್ ಕೆಲಸ ನಾವು ಏನು ಮಾಡ್ಬೇಕಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಅದಕ್ಕೆ ಅಂಕ ಇರ್ತೈತಿ, ಅರ್ಧ ಅಂಕ ಡಿವೈಡ್ ಮಾಡಿರ್ತಾರೆ. ಹಾಗಾಗಿ ಕಡ್ಡಾಯವಾಗಿ ಬರೀಲೇಬೇಕು ಅದನ್ನು. ಫಸ್ಟ್ ಕೆಲಸ ಏನು ತ್ರಿಜ್ಯಗಳ ನಡುವಿನ ಕೋನ. ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಯೋದು ಹೇಗೆ 180ರೊಳಗೆ ಸ್ಪರ್ಶಗಳ ನಡುವಿನ ಕೋನ ಕಳಿಬೇಕು. 60 ಡಿಗ್ರಿಯನ್ನು ಕಳೆದ್ರೆ ಎಷ್ಟಾಗ್ತೈತಿ 120 ಡಿಗ್ರಿ. ಇದು 1ನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂದ್ರೆ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ನೀವು ಕೈವಾರದಲ್ಲಿ ತ್ರಿಜ್ಯದ ಅಳತೆ ಎಷ್ಟಿರ್ಬೇಕು 4 ಸೆಂಟಿಮೀಟರ್ ಇಟ್ಕೊಂಡು. ಭಾಳಷ್ಟು ಜನ ನೀವೇನು ಮಾಡ್ತೀರ ಅಂದರೆ ವೃತ್ತ ಕೇಂದ್ರ ಗುರುತಿಸೋದಿಲ್ಲ. ಕಡ್ಡಾಯವಾಗಿ ವೃತ್ತ ಕೇಂದ್ರವನ್ನು ಗುರುತಿಸ್ಬೇಕು. ವೃತ್ತ ಕೇಂದ್ರವನ್ನು ಗುರುತಿಸಿ ಕರೆಕ್ಟ್ 4 ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ಒಂದು ವೃತ್ತವನ್ನು ರಚಿಸ್ಬೇಕು. ವೃತ್ತ ಕೇಂದ್ರದ ಮೇಲೆ ಕೈವಾರದ ಚೂಪಾದ ತುದಿಯನ್ನು ಇಟ್ಟು ನೀವೇನು ಮಾಡಬೇಕು ಒಂದು ವೃತ್ತವನ್ನು ರಚಿಸ್ಬೇಕು. ಈ ಥರ ಯಾವುದೇ ಒಂದು ವೃತ್ತವನ್ನು ರಚಿಸಬೇಕಾದ್ರೆ ಫಸ್ಟ್ ವೃತ್ತ ಕೇಂದ್ರ ಗುರುತಿಸಿ ನಿರ್ದಿಷ್ಟ ಅಳತೆಯ ತ್ರಿಜ್ಯ ಹೇಳಿರ್ತಾರ 4 ಸೆಂಟಿಮೀಟರ್ ಅಂತ ಹೇಳಿದಾರೆ. 4 ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ಕೈವಾರದ ಚೂಪಾದ ತುದಿಯನ್ನು ವೃತ್ತ ಕೇಂದ್ರದ ಮೇಲೆ ಇರಿಸಿ ಈ ಥರ ಒಂದು ವೃತ್ತವನ್ನು ರಚಿಸ್ಬೇಕು. ಎಲ್ಲರೂ ಒಂದು ಕಡೆ ತ್ರಿಜ್ಯ ಎಳಿಬೇಕು. ತ್ರಿಜ್ಯ ಅಂದರೆ ವೃತ್ತ ಕೇಂದ್ರವನ್ನು ಪರಿಧಿಗೆ ಸೇರಿಸುವ ರೇಖಾಖಂಡ. ಒಂದು ಕಡೆ ತ್ರಿಜ್ಯ ಎಳೆನ ಎಲ್ಲರೂ ಒಂದು ತ್ರಿಜ್ಯ ಎಳಿತೀನಿ ನಾನು. ಈ ಥರ ಒಂದು ತ್ರಿಜ್ಯ ಎಳ್ಕೋಬೇಕು. ಎಲ್ಲರೂ ಎಳೆದ್ರೆ ನಡಿತೈತಿ. ಇದು ಬಿ ಅಂತ ಹೆಸರು ಕೊಡಬೇಕು. ಇನ್ನೊಂದು ತ್ರಿಜ್ಯ ಹೆಂಗೆ ಎಳಿಬೇಕಂದ್ರೆ ತ್ರಿಜ್ಯಗಳ ನಡುವಿನ ಕೋನ 120 ಡಿಗ್ರಿ ಆಗುವಂತೆ ಕೋನ ಮಾಪಕವನ್ನು ತೆಗೆದುಕೋಬೇಕು. ಈಗ ಒ ಬಿಯನ್ನು ಪಾದವಾಗಿ ಇಟ್ಕೊಂಡು ನಾವೇನು ಮಾಡ್ಬೇಕಂದ್ರೆ 120 ಡಿಗ್ರಿ ಕೋನವನ್ನು ರಚಿಸ್ಬೇಕು. ಎಕ್ಸಾಕ್ಟಾಗಿ ಕೋನ ಮಾಪಕ ಇಟ್ಕೊಂಡು ರೇಖೆ ಈ ಕಡೆ ಐತಿ, ಈ ಕಡೆಯಿಂದ 0 ಎಣಿಸ್ಬೇಕು. ಎಷ್ಟು ಡಿಗ್ರಿ ಇಲ್ಲಿ ಕೆಳಗಿನ ಲೈನ್ 120 ಡಿಗ್ರಿ ಅಂದರೆ ಇಲ್ಲಿ ಬರ್ತೈತಿ. ಇವಾಗ ಏನು ಮಾಡ್ಬೇಕಂದ್ರೆ ಈ ಬಿಂದು ಎಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಲ್ಲಿ ತನೂ ರೇಖೆ ಎಳೆಯೋ ಅಗತ್ಯತೆ ಇಲ್ಲ. ಜಸ್ಟ್ ನಮಗೆ ಪರಿಧಿಗೆ ಟಚ್ ಆಗುವ ಹಾಗೆ ನಾವೇನು ಮಾಡೋಕೆ ಒಂದು ಸರಳ ರೇಖೆಯನ್ನು ಎಳೆಯೋಣ, ಅಂದ್ರೆ ಈ ತ್ರಿಜ್ಯನ ಎಳೆಯೋಣ. ಆಯ್ತು. ಇದಕ್ಕೆ ಎ ಅಂತ ಹೆಸರು ಕೊಡೋಣ. ನೋಡಿರಿ ಏನು ಮಾಡಿದ್ವಿ ಥರ್ಡ್ ಸ್ಟೆಪ್ ಒ ಬಿಯನ್ನು ಪಾದವಾಗಿ ಇಟ್ಕೊಂಡು ಕರೆಕ್ಟಾಗಿ ಕೋನವಕ್ಕ ಇಟ್ಟು 120 ಡಿಗ್ರಿ ಕೋನವನ್ನು ರಚಿಸಿದ್ವಿ. ಅಂದರೆ 2 ತ್ರಿಜ್ಯಗಳ ನಡುವಿನ 120 ಡಿಗ್ರಿ. ಈಗ ಈ ರಚನೆಯುದ್ದಕ್ಕೂ ಯಾವುದೇ ಕಾರಣಕ್ಕೂ ತ್ರಿಜ್ಯವನ್ನು ಬದಲಿ ಮಾಡಬಾರ್ದು. ತ್ರಿಜ್ಯ ಬದಲಿ ಮಾಡೋ ಪ್ರಸಂಗನೇ ಬರೋದಿಲ್ಲ. ಹಾಗಾಗಿ ಒಂದು ಸಾರಿ ಏನು ತ್ರಿಜ್ಯ ಫಿಕ್ಸ್ ಇರ್ತೈತಿ ಫಿಕ್ಸ್ ಅದು, ಒಟ್ಟು ಬದಲಿ ಮಾಡೋಂಗಿಲ್ಲ. ಈಗ ನೆಕ್ಸ್ಟ್ ಏನು ಮಾಡೋಕೆ ಈ ಬಿ ಬಿಂದುವಿನಲ್ಲಿ ಸ್ಪರ್ಶಕ ಹರಿಸ್ಬೇಕಾದ್ರೆ ಬಿ ಬಿಂದುವಿನ ಮೇಲೆ ನಾನು ಕೈವಾರದ ಚೂಪಾದ ತುದಿಯನ್ನು ಇಟ್ಟು ಇಲ್ಲಿ ವೃತ್ತ ಕೇಂದ್ರದಿಂದ ಸ್ಟಾರ್ಟ್ ಮಾಡಿ ಒಂದು ಅರ್ಧ ವೃತ್ತವನ್ನು ಎಳಿತೀನಿ. ಈ ಥರ ಬಿ ಬಿಂದುವಿನ ಮೇಲೆ ಕೈವಾರದ ಚೂಪಾದ ತುದಿ ಇಟ್ಟು ವೃತ್ತ ಕೇಂದ್ರದಿಂದ ಪ್ರಾರಂಭಿಸಿ ಒಂದು ಅರ್ಧ ವೃತ್ತವನ್ನು ಎಳಿರಿ. ನೆಕ್ಸ್ಟ್ ಈಗ ಈ ಅರ್ಧ ವೃತ್ತ ಮೊದಲಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಅಲ್ಲೊಂದು ಬಿಂದು ಸಿಗ್ತೀವಿ ನಮಗೆ. ಆ ಬಿಂದುವಿನ ಮೇಲೆ ಕೈವಾರದ ಚೂಪಾದ ತುದಿ ಇಟ್ಟು ಮೊದಲೆಳೆದ ಅರ್ಧ ವೃತ್ತದ ಮೇಲೆ ಇನ್ನೊಂದು ಕಂಸ ಎಳಿಬೇಕು. ನಮಗೆ ಇಲ್ಲೊಂದು ಬಿಂದು ಸಿಗ್ತೀವಿ. ನಮಗೆ 2 ಬಿಂದು ಸಿಕ್ಕು ನೋಡಿ. ಏನೇನು ಮಾಡಿದ್ವಿ ನಾವು ಫಸ್ಟ್ ಬಿ ಬಿಂದುವಿನ ಮೇಲೆ ಕೈವಾರದ ಚೂಪಾದ ತುದಿ ಇಟ್ಟು ಒಂದು ಅರ್ಧ ವೃತ್ತವನ್ನು ಅಂದ್ರೆ ಈ ವೃತ್ತ ಕೇಂದ್ರದಿಂದ ಪ್ರಾರಂಭಿಸಿ ಒಂದು ಅರ್ಧ ವೃತ್ತ ಎಳೆದೆ. ಈ ಅರ್ಧ ವೃತ್ತ ಮೊದಲಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಅಲ್ಲಿ ಕೈವಾರದ ಚೂಪಾದ ತುದಿ ಇಟ್ಟು ಮೊದಲೆಳೆದ ಅರ್ಧ ವೃತ್ತಕ್ಕೆ ಇನ್ನೊಂದು ಕಂಸ ಎಳೆದ್ವಿ. 2 ಬಿಂದು ಸಿಕ್ಕಿವಿ ನಮಗೆ. ಈಗ ನಾ ಇಲ್ಲಿಟ್ಟು ಏನು ಮಾಡ್ತೇನೆ ಅಂದ್ರೆ ಇನ್ನೊಂದು ಕಂಸ ಎಳಿತೀನಿ. ಈ ಥರ ಸಾಧ್ಯದಷ್ಟು ಉದ್ದ ಎಳಿಬೇಕು. ನೆಕ್ಸ್ಟ್ ಈ ಬಿಂದುವಿನ ಮೇಲೆ ಇಟ್ಟು ಮೊದಲೆಳೆದ ಕಂಸವನ್ನು ಕಟ್ ಮಾಡ್ತೀನಿ. ಈ ಥರ ನೋಡಿ ಎಷ್ಟು ಸಿಂಪಲ್ ಐತೆ. 2 ಕಂಸಗಳು ಛೇದಿಸಿದ ಬಿಂದುವನ್ನು ನಾನು ಇಲ್ಲಿ ಈ ಥರ ಜೋಡಿಸ್ತೇನೆ. ಈ ಬಿಂದು ಬಿ ಬಿಂದುವನ್ನು ಸೇರಿಸ್ಬಿಟ್ರೆ ಒಂದು ಸ್ಪರ್ಶಕ ರೆಡಿ ಆಯಿತು. ನಾವು ಸ್ಪರ್ಶಕವನ್ನು ಎಳಿಬೇಕು. ಒಂದು ಸ್ಪರ್ಶಕ ರೆಡಿ ಆಯಿತು. ಈ ಕಡೆ ಏನು ಪ್ರೊಸೀಜರ್ ಮಾಡಿದ್ವಲ್ಲ ಎಕ್ಸಾಕ್ಟ್ಲಿ ಸೇಮ್ ಪ್ರೊಸೀಜರ್ನ ಈ ಕಡೆನೂ ಮಾಡಿಬಿಟ್ರೆ ಇನ್ನೊಂದು ಸ್ಪರ್ಶಕ ರೆಡಿ ಆಯಿತು. ಎ ಬಿಂದಿನ ಮೇಲೆ ಕೈವಾರದ ಚೂಪಾದ ತುದಿ ಇಟ್ಟು ಕರೆಕ್ಟಾಗಿ ನೋಡ್ಕೊರಿ ವೃತ್ತ ಕೇಂದ್ರದಿಂದ ಪ್ರಾರಂಭಿಸಿ ಒಂದು ಅರ್ಧ ವೃತ್ತವನ್ನು ಎಳಿಬೇಕು. ಈ ಥರ ನೋಡಿಲ್ಲ ಒಟ್ಟ ತ್ರಿಜ್ಯ ಚೇಂಜ್ ಮಾಡೋಂಗಿಲ್ಲ. ಎ ಬಿಂದುವಿನ ಮೇಲೆ ಕೈವಾರ ಚೂಪಾದ ತುದಿ ಇಟ್ಟು ವೃತ್ತ ಕೇಂದ್ರದಿಂದ ಪ್ರಾರಂಭಿಸಿ ಒಂದು ಅರ್ಧ ವೃತ್ತ ಎಳೆದ್ವಿ. ಈ ಅರ್ಧ ವೃತ್ತ ಮೊದಲಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಅಲ್ಲಿ ಬಿಂದು ಕೊಟ್ಟು
ಅಲ್ಲಿ ಕೈವಾರದ ಚುಪ್ಪಾದ ತುದಿ ಇಟ್ಟು ಈ ಅರ್ಧ ವೃತ್ತದ ಮೇಲೆ ಇನ್ನೊಂದು ಕಂಸ ಹಿಡಿಬೇಕು. 2 ಬಿಂದು ಸಿಕ್ಕು ನಮ್ಗೆ. ಇದೊಂದು ಬಿಂದು. ನಿಮಗೆ ಈಗ ಏನು ರಚನೆ ಮಾಡಕತ್ತಾರೆ ಇದ್ರ ಕಡೆ ಮಾತ್ರ ಗಮನ ಇರಬೇಕು, ಬೇರೆ ಹೊರಗಿಂದೆಲ್ಲ ನೋಡಕ್ಕೆ ಹೋಗೋದು. ಇದು 2 ಬಿಂದು ಸಿಕ್ಕು. ಇಲ್ಲಿಟ್ಟು ಏನು ಮಾಡ್ತೇನೆ ಅಂದರೆ ಒಂದು ಕಂಸ ಹಿಡಿತೇನೆ. ಆಲ್ರೆಡಿ ಇಲ್ಲಿ ಬಂದಿರ್ತೈತೆ ಅದು. ನೆಕ್ಸ್ಟ್ ಈ ಬಿಂದಿನ ಮೇಲಿಟ್ಟು ಮೊದಲ ಕಂಸನ ಕಟ್ ಮಾಡ್ತೇನೆ. ನೋಡಿರಿ ಇಲ್ಲಿ ಬಂತದು ಬಿಂದು. ನೋಡಿ ಇನ್ನೊಂದು ಸರಿ ನೋಡ್ಬೇಕಾರೆ ಈ ಥರ ಇಲ್ಲಿ ಬಂತು. ಈಗ ಈ ಬಿಂದು ಮತ್ತು ಎ ಬಿಂದುವನ್ನು ನಾವೇನು ಮಾಡೋಕೆ ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು. ಈ ಥರ 2 ಒಂದೇ ರೇಖೆ ಮೇಲೆ ಬರುವ ಹಾಗೆ ಸಾಧ್ಯದಷ್ಟು ಈ ರೇಖೆಯನ್ನು ಉದ್ದ ಎಳಿಬೇಕು. ಯಾಕಂದ್ರೆ ಮೊದಲೆಳೆದ ಸ್ಪರ್ಶಕವನ್ನು ಛೇದಿಸ್ಕೊಂಡು ಹೋಗುವ ಹಾಗೆ ಎಳಿಬೇಕು. ಇವಾಗ ನೋಡಿರಿ 2 ಸ್ಪರ್ಶಗಳ ಛೇದಿಸಿ ಬಿಂದುವನ್ನು ನಾವಿಲ್ಲಿ ಪಿ ಅಂತ ಹೆಸರು ಕೊಡೋಣ. ಅದು ಏನಾಗುತ್ತೆ ಅವಾಗ ಪಿ ಬಾಹ್ಯ ಬಿಂದು ಆಕೈತಿ. ಹೊರಗಿನ ಬಿಂದಿನಿಂದ 2 ಸ್ಪರ್ಶಕ ಪಿ ಎ ಮತ್ತು ಪಿ ಬಿ. ಇದು 120 ಡಿಗ್ರಿ ಇರ್ತೈತಿ. ಇದು ಆಟೋಮೆಟಿಕಲಿ 60 ಡಿಗ್ರಿ ಇದ್ದ ಇರ್ತೈತಿ. ನೀವು ಅಳತೆ ಮಾಡಿ ನೋಡಿದ್ರೆ ಕರೆಕ್ಟ್ ಇರ್ತೈತಿ. ಇಲ್ಲಿ ಏನು ದತ್ತಾಂಶ ಬರೀಬೇಕಂದ್ರೆ ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, ಪಿ ಎ ಮತ್ತು ಪಿ ಬಿ ಸ್ಪರ್ಶಕ. ಇಷ್ಟು ಮಾಡಿಬಿಟ್ರೆ ನಿಮಗೆ 2 ಅಂಕ ಭಾಳ ಸುಲಭವಾಗಿ ಸಿಗ್ತವೆ. ಮುಂದಿನ ವಿಡಿಯೋದಲ್ಲಿ 3 ಅಂಕ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.